ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. ಅಕ್ಷಯ ತೃತೀಯ ಹೇಳುವಂಥದ್ದು ಸದ್ಯ ಬರ್ತಾ ಇರತಕ್ಕಂತಹದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಕ್ಷಯ ತೃತೀಯ ಬಂತು ಅಂತ ಹೇಳಾದ್ರೆ ಅದು ಎಷ್ಟೇ ಬೇಕಾದರೂ ದುಬಾರಿ ಆಗಲಿ ಅಥವಾ ಕೈಯಲ್ಲಿ ಹಣ ಇಲ್ಲದೆ ಹೋಗಲಿ, ಎಲ್ಲಿಂದಾದ್ರೂ ಕೂಡ ಅದನ್ನು ಒದಗಿಸಿ ಅಕ್ಷಯ ತೃತೀಯ ದಿನ ಆಭರಣವನ್ನು ಖರೀದಿ ಮಾಡುವಂತಹದ್ದು, ಬಂಗಾರವನ್ನು ಖರೀದಿ ಮಾಡುವಂತಹದ್ದು ಕೆಲವೊಂದಷ್ಟು ಪದ್ಧತಿಗಳಿರುವಂತಹದ್ದು. ಹಾಗಾದ್ರೆ ಈ ಅಕ್ಷಯ ತೃತೀಯ ಅಂತಂದ್ರೆ ಏನು? ಅಕ್ಷಯ ತೃತೀಯ ದಿನವೇ ಯಾಕೆ ಬಂಗಾರಾದಿಗಳನ್ನು ನಾವು ತಗೊಳ್ಳುವಂತಹ ಪದ್ಧತಿ ಹೇಳುವಂಥದ್ದು ಬಂದಿರತಕ್ಕಂತಹದ್ದು? ಅಕ್ಷಯ ತೃತೀಯದ ಹಿನ್ನೆಲೆ ಏನು? ಅಕ್ಷಯ ತೃತೀಯ ದಿನ ನಾವೇನೇನು ಕೆಲಸಗಳನ್ನು ಮಾಡಬೇಕು ಎಂಬಂತಹ ಒಂದು ವಿಚಾರವನ್ನ ಇವತ್ತಿನ ದಿನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಕ್ಷಯ ಹೇಳುವಂತಹ ಶಬ್ದನೇ ಹೇಳುವಂತದ್ದು ನ ಕ್ಷಯತಿ ಇತಿ ಅಕ್ಷಯ ಎಂಬುದಾಗಿ. ಅಂದ್ರೆ ಕ್ಷಯವಾಗಲೇ ಇರತಕ್ಕಂತಹದ್ದು, ವೃದ್ಧಿ ಆಗ್ತಾ ಇರತಕ್ಕಂತಹದ್ದು, ನಾಶವೇ ಇಲ್ಲದೆ ಹೋಗಿರತಕ್ಕಂಥದ್ದು ಅಕ್ಷಯ. ಹಾಗಾದ್ರೆ ಅಕ್ಷಯ ತೃತೀಯ ಯಾವತ್ತಿನ ದಿನ ಬರುತ್ತೆ ಅಂತ ಕೇಳಿದ್ರೆ ವೈಶಾಖಸ್ಯ ಸಿತೆ ಪಕ್ಷೆ ತೃತೀಯ ಅಕ್ಷಯ ಸಂಜ್ಞಿತ ತಸ್ಯಾಂ ಯುಗಾದಯ ಪ್ರೋಕ್ತಾಹ ದತ್ತಮಕ್ಷಯಮಶ್ನುತೆ ಎಂಬುದಾಗಿ ಹೇಳುವಂತಹದ್ದು. ಅಕ್ಷಯ ತೃತೀಯ ಹೇಳುವಂಥದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೇ ಅಕ್ಷಯ ತೃತೀಯ ಆಗ್ತಾ ಇದ್ದಿರ್ತಕ್ಕಂಥದ್ದು. ಈ ಅಕ್ಷಯ ತೃತೀಯ ದಿನ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಭ ಕರ್ಮಗಳನ್ನು ಮಾಡಿದರೂ ಸಹ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಹೂರ್ತಾದಿಗಳನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಅವತ್ತು ಎಲ್ಲ ಶುಭ ಕರ್ಮಗಳನ್ನ ಯಾವ ಪಂಚಾಂಗಾದಿಗಳನ್ನು ನೋಡಿ ಮುಹೂರ್ತವನ್ನು ಸಿದ್ಧಪಡಿಸದೆ ಅವತ್ತಿನ ದಿನ ನಾವು ಮಾಡಬಹುದು ಎಂಬಂತಹದ್ದನ್ನು ಹೇಳುವಂತಹದ್ದು. ಅಷ್ಟು ಪರಮ ಪವಿತ್ರವಾದ ದಿನವಾಗಿರ್ತಕ್ಕಂಥದ್ದು ಅಕ್ಷಯ. ಯಾಕೆಂತಂದ್ರೆ ಅಕ್ಷಯ ತೃತೀಯ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡ್ತೇವೆಯೋ ಅವೆಲ್ಲವೂ ಕೂಡ ವೃದ್ಧಿ ಆಗುವಂತಹದ್ದು. ಹಾಗಾಗಿಯೇ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಂಗಾರ ಆಭರಣಾದಿಗಳನ್ನು ತಗೊಳ್ಳುವಂತಹ ಒಂದು ಪದ್ಧತಿ ಹೇಳುವಂಥದ್ದು ಬಂದಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ವೃದ್ಧಿ ಆಗಬೇಕು, ಶ್ರೀಮಂತಿಕೆಯ ಸಂಕೇತವಾಗುವಂಥದ್ದು. ಎಲ್ಲರಿಗೂ ಕೂಡ ನಾವು ಶ್ರೀಮಂತರಾಗಬೇಕು, ಧನಿಕರಾಗಬೇಕು ಹೇಳುವಂತಹ ಒಂದು ಮನಸ್ಥಿತಿ ಹೇಳುವಂಥದ್ದು ಇದ್ದಿರ್ತಕ್ಕಂಥದ್ದು. ಅಕ್ಷಯ ತೃತೀಯ ದಿನ ನಾವು ಯಾವ ಶುಭ ಕರ್ಮಗಳನ್ನು ಮಾಡ್ತೇವೆಯೋ ಅವೆಲ್ಲವೂ ಕೂಡ ವೃದ್ಧಿ ಆಗುವಂತಹದ್ದು. ನಮಗೆ ಶ್ರೀಮಂತಿಕೆ ವೃದ್ಧಿ ಆಗಬೇಕು ಹೇಳುವಂತಹ ಒಂದು ಭಾವದಿಂದ ಅಕ್ಷಯ ತೃತೀಯ ದಿನ ನಾವು ಆಭರಣಾದಿಗಳನ್ನ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ನಾವು ಪೂಜಾ ವಿನಿಯೋಗಾದಿಗಳನ್ನು ಕೂಡ ನಾವು ಮಾಡಿದಾಗ ಅದರ ಫಲ ಹೇಳುವಂಥದ್ದು 1000 ಪಟ್ಟು ಫಲಪ್ರಾಪ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಅಕ್ಷಯ ತೃತೀಯ ಹೇಳುವಂಥದ್ದು ಹೇಗೆ ಪ್ರಾರಂಭವಾಯಿತು ಎಂಬಂಥದ್ದನ್ನ ವಿಷಯವನ್ನ ತಿಳಿದುಕೊಳ್ಳುವಂತಹ ಪೂರ್ವದಲ್ಲಿ ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಅನೇಕ ಭಕ್ತರ ಆಶಯದ ಮೇರೆಗೆ ಲಕ್ಷ್ಮೀ ಗಣೇಶ ಯಂತ್ರವನ್ನ ಸಿದ್ಧಪಡಿಸುವಂತಹ ಸಂಕಲ್ಪವನ್ನು ಮಾಡಿರ್ತಕ್ಕಂತಹದ್ದು. ತೊಂದರೆಯಲ್ಲಿದ್ದಂಥವರಿಗೆ ಅನುಕೂಲವಾಗಲಿ ಹೇಳುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಲಕ್ಷ್ಮೀ ಗಣೇಶ ಯಂತ್ರವನ್ನ ಅಕ್ಷಯ ತೃತೀಯಕ್ಕೂ 3 ದಿನ ಮುಂಚಿತವಾಗಿ ಅದನ್ನ ಶುದ್ಧೀಕರಿಸಿ ತಂತ್ರೌಷಧಿ ಮತ್ತು ಯಂತ್ರೌಷಧಿಗಳಿಂದ ಅದನ್ನ ಶುದ್ಧೀಕರಿಸುವಂತಹದ್ದು, ವಾಂಛಾ ಕಲ್ಪಲತಾ ಪ್ರಯೋಗವನ್ನು ಮಾಡಿ ಅದಕ್ಕೆ ಸಾಮರ್ಥ್ಯವನ್ನು ತುಂಬುವಂತಹದ್ದು. ಕೊನೆಯ ದಿನ ಅಕ್ಷಯ ತೃತೀಯ ದಿನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹೋಮಾದಿಗಳನ್ನು ಮಾಡಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಶಕ್ತಿಯನ್ನು ತುಂಬಿ ಲಕ್ಷ್ಮೀ ಗಣೇಶ ಯಂತ್ರವನ್ನ ಕೊಡ್ತಾ ಇದ್ದಿರ್ತಕ್ಕಂತಹದ್ದು. ಈ ಲಕ್ಷ್ಮೀ ಗಣೇಶ ಯಂತ್ರಕ್ಕೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ವೈದ್ಯಕ ದಕ್ಷಿಣೆ ಇತ್ಯಾದಿಗಳನ್ನು ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ತೊಂದರೆಯಲ್ಲಿದ್ದಂಥವರಿಗೆ ಅನುಕೂಲವಾಗಲಿ ಎಂಬಂತಹ ಒಂದು ದೃಷ್ಟಿಕೋನದಿಂದ. ಹಾಗಂತ ಹೇಳಿ ನಾವು ಪೂರ್ಣ ಪ್ರಮಾಣದಲ್ಲಿ ಫ್ರೀಯಾಗಿ ಈ ಯಂತ್ರವನ್ನ ಕೊಡ್ಲಿಕ್ಕೆ ನಮ್ಮಲ್ಲಿಯೂ ಕೂಡ ಅಂತಹ ಸಾಮರ್ಥ್ಯ ಇಲ್ಲದೆ ಹೋಗಿರ್ತಕ್ಕಂತಹ ಕಾರಣದಿಂದಾಗಿ ಲಕ್ಷ್ಮೀ ಗಣೇಶ ಯಂತ್ರವನ್ನು ಸಿದ್ಧಪಡಿಸಲಿಕ್ಕೆ ಯಂತ್ರಕ್ಕೆ ತಗುಲುವಂತಹ ಖರ್ಚಿದ್ದಿರಬಹುದು, ಅಥವಾ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳ ಖರ್ಚಿರಬಹುದು, ಅಥವಾ ಹೋಮಕ್ಕೆ ಬೇಕಾಗುವಂತಹ ಸಾಮಗ್ರಿಗಳ ಖರ್ಚನ್ನು ಮಾತ್ರ ತೆಗೆದುಕೊಂಡು ಯಂತ್ರವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಿರ್ತಕ್ಕಂತಹದ್ದು. ಯಾರೆಲ್ಲರಿಗೂ ಕೂಡ ಮನೆಯಲ್ಲಿ ಕಷ್ಟವಿದ್ದಿರ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಸಮಸ್ಯೆ ಅಥವಾ ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆ ಇದ್ದಿರಬಹುದು, ಅಥವಾ ಅದು ಯಾವ ಸಮಸ್ಯೆಗಳಿಲ್ಲದೆ ಹೋದ್ರೂ ಕೂಡ ಮನೆಯಲ್ಲಿ ಸದಾಕಾಲವೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಮತ್ತು ಐಶ್ವರ್ಯಗಳು ಸದಾಕಾಲದಲ್ಲೂ ಇದ್ದಿರಬೇಕು ಹೇಳುವಂತಹ ಒಂದು ಯೋಚನೆಯನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಗಳು ಈ ಯಂತ್ರವನ್ನ ತೆಗೆದುಕೊಳ್ಳಬಹುದು. ಯಾರೆಲ್ಲರಿಗೂ ಈ ಯಂತ್ರ ಬೇಕು ಹೇಳುವಂತಹ ಇಚ್ಛೆ ಇದೆಯೋ ಅವರು ನಮ್ಮ ವಾಟ್ಸಪ್ ನಂಬರ್ 9482185527 ಈ ನಂಬರಿಗೆ ನಿಮ್ಮ ಮೆಸೇಜ್ ಅನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿ ನಿಮಗೆ ಈ ಯಂತ್ರವನ್ನ ನಿಮ್ಮ ಮನೆಗೆ ಕಳಿಸಿಕೊಡುವಂತಹ ಕೆಲಸವನ್ನ ಶ್ರೀ ವಿದ್ಯಾ ಪ್ರತಿಷ್ಠಾನ ಹೇಳುವಂತದ್ದು ಮಾಡ್ತಾ ಇದ್ದಿರ್ತಕ್ಕಂತಹದ್ದು. ಯಾರೆಲ್ಲರಿಗೂ ಕೂಡ ಇಚ್ಛೆ ಇದೆಯೋ ಅವರು ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಎಂಬುದಾಗಿ ಹೇಳ್ತಾ ಅಕ್ಷಯ ತೃತೀಯ ಹೇಗೆ ಪ್ರಾರಂಭವಾಯಿತು ಎಂಬುದನ್ನ ತಿಳಿದುಕೊಳ್ಳೋಣ. ಐತಿಹಾಸಿಕ ಹಿನ್ನೆಲೆಯ ಪ್ರಕಾರವಾಗಿ ಅಕ್ಷಯ ತೃತೀಯ ಹೇಳುವಂತಹದ್ದು ಸತ್ಯಯುಗ ಮುಗಿದು ತ್ರೇತಾಯುಗ ಪ್ರಾರಂಭವಾಗಿದ್ದಿರತಕ್ಕಂತಹ ದಿನವೇ ಈ ಅಕ್ಷಯ ತೃತೀಯ. ಅಷ್ಟೇ ಅಲ್ಲದೆ ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ಆ ಗಂಗಾ ಮಾತೆ ಭೂಮಿಯನ್ನ ಸ್ಪರ್ಶ ಮಾಡಿರ್ತಕ್ಕಂತಹ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ಆಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲ, ಮಹಾಭಾರತದಲ್ಲಿ ಪಾಂಡವರಿಗೆ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನ ಕರುಣಿಸಿರ್ತಕ್ಕಂಥದ್ದು ಕೂಡ ಇದೇ ಅಕ್ಷಯ ತೃತೀಯ ಆಗಿದ್ದಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲ, ಮುಂದುವರೆದು ಹೇಳಬೇಕು ಅಂತಂದ್ರೆ ಬಡತನದ ಬೇಗೆಯಲ್ಲಿ ದರಿದ್ರತೆಯಿಂದ ಇದ್ದಿರತಕ್ಕಂತಹ ಕುಚೇಲನಿಗೆ
ಶ್ರೀಕೃಷ್ಣ ಪರಮಾತ್ಮನು ಅಕ್ಷಯ ಸಂಪತ್ತನ್ನ ನೀಡಿದಿರತಕ್ಕಂತಹ ದಿನವೂ ಕೂಡ ಇದೇ ಅಕ್ಷಯ ತೃತೀಯ. ಹಾಗಾಗಿಯೇ ಅಲ್ಲಿಂದಲೇ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾವತ್ತಿನ ದಿನ ಶ್ರೀಮಂತಿಕೆಯ ಸಂಕೇತವಾಗಿ ನಾವು ಶ್ರೀಮಂತಿಕೆಯನ್ನು ವೃದ್ಧಿಪಡಿಸಿಕೊಳ್ಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯಿಂದ ಆಭರಣವನ್ನ ತೆಗೆದುಕೊಳ್ಳುವಂತಹ ಒಂದು ಪರಂಪರೆ ಅಥವಾ ಪದ್ಧತಿ ಹೇಳುವಂತಹದ್ದು ಬಂದಿರತಕ್ಕಂತಹದ್ದು. ಭಗವಾನ್ ವಿಷ್ಣುವಿನ 6ನೇ ಅವತಾರವಾಗಿದ್ದಿರತಕ್ಕಂತಹ ಭಗವಾನ್ ಪರಶುರಾಮರು ಜನಿಸಿರ್ತಕ್ಕಂಥದ್ದು ಕೂಡ ಇದೇ ಅಕ್ಷಯ ತೃತೀಯ ದಿನವೇ ಆಗಿದ್ದಿರತಕ್ಕಂತಹದ್ದು. ವೇದವ್ಯಾಸರು ಮಹಾಭಾರತವನ್ನ ಗಣಪತಿಗೆ ಹೇಳಿ ಬೆರೆಸಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂತಹ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ಆಗಿದ್ದಿರತಕ್ಕಂತಹದ್ದು. ಹಾಗಾಗಿ ಎಲ್ಲ ಶ್ರೇಷ್ಠ ಕರ್ಮಗಳನ್ನ ಈ ಅಕ್ಷಯ ತೃತೀಯ ದಿನ ಮಾಡಬೇಕು ಎಂಬಂತಹದ್ದು ಹೇಳುವಂಥದ್ದು ಇದೇ ಕಾರಣಕ್ಕೋಸ್ಕರವಾಗಿ. ಇವತ್ತಿಗೂ ಸಹ ಉತ್ತರಾಖಂಡದ ಬದ್ರಿನಾಥ ದೇವಸ್ಥಾನ ಚಳಿಗಾಲದಲ್ಲಿ ಏನು ಬಂದಾಗ್ತದೆಯೋ ಅದು ಪುನಃ ಪ್ರಾರಂಭವಾಗಿ ಆ ಬಾಗಿಲನ್ನ ತೆಗೆದುಕೊಳ್ಳುವಂತಹ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ದಿನ. ಪ್ರತಿ ವರ್ಷವೂ ಕೂಡ ಬದ್ರಿನಾಥ ದೇವಸ್ಥಾನದ ಬಾಗಿಲು ಅಕ್ಷಯ ತೃತೀಯ ದಿನವೇ ತೆಗೆದುಕೊಳ್ಳುವಂತಹದ್ದು. ತೆಗೆದುದಕ್ಕೆ ಪುನಃ ಬೇಸಿಗೆಯ ಪೂಜೆ ಹೇಳುವಂಥದ್ದು ಪ್ರಾರಂಭವಾಗುವಂತಹದ್ದು. ಹಾಗಾದ್ರೆ ನಾವು ಇವತ್ತು ಏನು ಮಾಡಬೇಕು, ನಮ್ಮ ಕರ್ತವ್ಯಗಳೇನು ಎಂಬಂತಹ ವಿಷಯವನ್ನು ವಿಚಾರ ಮಾಡಿದರೆ ಶಾಸ್ತ್ರಗಳು ಬಹುಮುಖ್ಯವಾಗಿ ಈ ದಿನ 3 ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ದಾನಂ ಯತ್ ಪ್ರದೀಯತೆ ಶ್ರದ್ಧೆಯ ವಿಧಿವನ್ನರೈಹಿ ತತ್ಸರ್ವಮಕ್ಷಯಂ ಜ್ಞೇಯಂ ದೇವಾನಾಮಪಿ ದುರ್ಲಭಂ ಎಂಬುದಾಗಿ ಹೇಳ್ತಾ ಇದ್ದಿರ್ತಕ್ಕಂಥದ್ದು. ಈ ದಿನ ನೀಡುವಂತಹ ದಾನ ಹೇಳುವಂಥದ್ದು ಅಕ್ಷಯ ಫಲವನ್ನು ನೀಡ್ತಾ ಇದ್ದಿರ್ತಕ್ಕಂತಹದ್ದು. ಬಡಬಗರಿಗೆ ದಾನವನ್ನು ಕೊಡುವಂತಹದ್ದು, ಅಥವಾ ವೈದಿಕರಿಗೆ ದಾನವನ್ನು ಕೊಡುವಂತಹದ್ದು, ಅಥವಾ ಪೂಜಾ ವಿನಿಯೋಗಾದಿಗಳನ್ನು ಮಾಡಿ ಅಲ್ಲಿ ದಾನವನ್ನು ಕೊಡುವಂತಹದ್ದು, ಅಥವಾ ಅನಾಥಾಶ್ರಮಗಳಿಗೆ ದಾನವನ್ನು ಕೊಡುವಂತಹದ್ದು, ದೀನ ದರಿದ್ರರಿಗೆ ದಾನ ಮಾಡುವಂತಹದ್ದು. ಇದರಿಂದ ನಮಗೆ ಶುಭ ಫಲ ಹೇಳುವಂಥದ್ದು, ಅಕ್ಷಯವಾಗಿ ನಮಗೆ ಫಲ ಪ್ರಾಪ್ತಿ ಆಗ್ತದೆ ಎಂಬಂಥದ್ದನ್ನು ಶಾಸ್ತ್ರಗಳು ಹೇಳ್ತಾ ಇದ್ದಿರ್ತಕ್ಕಂಥದ್ದು. ವಿಶೇಷವಾಗಿ ಕೆಲವೊಂದಷ್ಟು ನಮ್ಮ ದರಿದ್ರತೆ ನಿವಾರಣೆ ಆಗಲಿಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಯಲ್ಲಿ ಬಳಲ್ತಾ ಇದ್ದಿರ್ತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿ ಉದಕುಂಭ ದಾನವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಪಾದರಕ್ಷೆಯ ದಾನವನ್ನು ಮಾಡುವಂತಹದ್ದು, ಛತ್ರಿಯ ದಾನವನ್ನು ಮಾಡುವಂತಹದ್ದು, ಅನ್ನದಾನವನ್ನು ಮಾಡುವಂತಹದ್ದು. ಇದರಿಂದಾಗಿ ನಮಗೆ ಇದ್ದಿರ್ತಕ್ಕಂತಹ ದರಿದ್ರತೆ ಅಥವಾ ಸಾಲದ ಬಾಧೆ ಹೇಳುವಂಥದ್ದು ನಿವೃತ್ತಿ ಆಗ್ತದೆ ಎಂಬುದಾಗಿಯೂ ಕೂಡ ಶಾಸ್ತ್ರಗಳು ಹೇಳ್ತಾ ಇದ್ದಿರ್ತಕ್ಕಂತಹದ್ದು. ಈ ದಿನ ನಾವು ದೇವತಾ ಉಪಾಸನೆ ಜಪತಪಾದಿಗಳನ್ನು ಮಾಡುವಂತಹದ್ದು 100 ಪಟ್ಟು 1000 ಪಟ್ಟು ಫಲ ಪ್ರಾಪ್ತಿ ನಮಗೆ ಆಗ್ತದೆ ಹೇಳುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡುವಂಥದ್ದು, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡುವಂತಹದ್ದು, ಇದೆಲ್ಲವೂ ಕೂಡ ನಮಗೆ ಶ್ರೇಯಸ್ಸನ್ನ ಕೊಡುವಂತಹದ್ದು. ವಿಶೇಷವಾಗಿ ಸ್ತ್ರೀ ದೇವತಾ ಉಪಾಸಕರಿಗೆ ಅಕ್ಷಯ ತೃತೀಯ ಹೇಳುವಂಥದ್ದು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಯಾಕೆಂತಂದ್ರೆ ಲಕ್ಷ್ಮಿಯ ಸ್ವರೂಪ ಯಾವುದು? ಸ್ತ್ರೀ ದೇವತಾ ಸ್ವರೂಪ. ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತಂದ್ರೆ ಏನು? ಲಲಿತಾ ಅಂತಂದ್ರೆ ಏನು? ಸ್ತ್ರೀ ದೇವತಾ ಸ್ವರೂಪ. ಲಲಿತಾ ಸಹಸ್ರನಾಮ ಸ್ತೋತ್ರಾದಿಗಳನ್ನ ಈ ಅಕ್ಷಯ ತೃತೀಯ ದಿನ ನಾವು ಪಾರಾಯಣವನ್ನು ಮಾಡೋಣದ್ರಿಂದಾಗಿ ಆ ಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಹೇಳುವಂಥದ್ದು ನಮ್ಮ ಮೇಲೆ ಆಗುವಂತಹದ್ದು, ಅದು ಅಕ್ಷಯವಾಗಿ ಆಗುವಂತಹದ್ದು. ಅಂದ್ರೆ ಸಕಲ ಸಂಪತ್ತುಗಳು ಅಕ್ಷಯವಾಗಿ ನಮಗೆ ಪ್ರಾಪ್ತವಾಗ್ತದೆ ಎಂಬಂಥದ್ದನ್ನು ಹೇಳುವಂತಹದ್ದು. ಹಾಗಾಗಿ ಇವತ್ತಿನ ದಿನ ಅಂದ್ರೆ ಅಕ್ಷಯ ತೃತೀಯ ದಿನ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂತಹದ್ದು, ಹರ ಹರ ಲಲಿತೆ ಜಯ ಜಯ ಲಲಿತೆ ಎಂಬಂತಹ ಭಗವತಿಯ ನಾಮಸ್ಮರಣೆಯನ್ನು ಮಾಡುವಂತಹದ್ದು ಅತ್ಯದ್ಭುತವಾಗಿರತಕ್ಕಂತಹ ಫಲ ಪ್ರಾಪ್ತಿಯನ್ನು ನಮಗೆ ಕೊಡುವುದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಸಂದೇಹವೂ ಕೂಡ ಇಲ್ಲ. ಸೌಂದರ್ಯ ಲಹರಿಯಲ್ಲಿ ಹೇಳುವ ಪ್ರಕಾರವಾಗಿ ಆ ಜಗನ್ಮಾತೆಯ ಕೃಪಾ ಕಟಾಕ್ಷವಾಯಿತು ಅಂತ ಹೇಳಾದ್ರೆ ಯಾವ ದರಿದ್ರತೆಯೂ ಕೂಡ ಇದ್ದಿರೋದಿಲ್ಲ. ದರಿದ್ರನು ಕೂಡ ಕುಬೇರನ ಆಗ್ತಾನೆ ಎಂಬಂತದ್ದನ್ನ ಹೇಳುವಂತಹದ್ದು. ಅಕ್ಷಯ ಅಂತಾರೆ ಅಂದ್ರೆ ನಾಶವಿಲ್ಲದೆ ಹೋಗಿರತಕ್ಕಂತಹದ್ದು, ಅಕ್ಷಯ ಅಂತಂದ್ರೆ ಕ್ಷಯವೇ ಇಲ್ಲದೆ ಹೋಗಿದ್ದಿರ್ತಕ್ಕಂತಹದ್ದು. ಅಂತಹ ದಿನ ಆ ಜಗನ್ಮಾತೆಯ ದರಿದ್ರತೆಯನ್ನ ದೂರ ಮಾಡುವಂತಹ ಆ ಜಗನ್ಮಾತೆಯ ಅನುಗ್ರಹವಾಯಿತು ಅಂತ ಹೇಳಾದ್ರೆ ನಮಗೆ ಮತ್ತೇನು ಬೇಕಾಗ್ತದೆ? ಅವತ್ತಿನ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನಾಶವಿಲ್ಲದ ಜ್ಞಾನ ಪ್ರಾಪ್ತವಾಗ್ತದೆ, ನಾಶವಿಲ್ಲದ ಭಕ್ತಿ ಪ್ರಾಪ್ತವಾಗುವಂತಹದ್ದು, ನಾಶವಿಲ್ಲದ ಐಹಿಕ ಸುಖೋಪಭೋಗಗಳು ನಮಗೆ ಪ್ರಾಪ್ತವಾಗ್ತದೆ ಎಂಬಂಥದ್ದನ್ನು ಹೇಳುವಂತಹದ್ದು. ಯಾಕೆಂತ ಕೇಳಿದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಇಹ ಮತ್ತು ಪರಗಳೆರಡರಲ್ಲೂ ಕೂಡ ನಮಗೆ ಶ್ರೇಯಸ್ಸು ಶ್ರೇಷ್ಠತೆಯನ್ನು ಕೊಡುವಂತ ಏಕೈಕ ಮಾತೆ ಅಂತಂದ್ರೆ ಅವಳೇ ಜಗನ್ಮಾತೆ ಆಗಿದ್ದಿರ್ತಕ್ಕಂಥದ್ದು, ಅವಳೇ ಶ್ರೀ ಲಲಿತಾ ತ್ರಿಪುರ ಸುಂದರಿ ಆಗಿದ್ದಿರ್ತಕ್ಕಂತಹದ್ದು. ಹಾಗಾಗಿ ಇವತ್ತಿನ ದಿನ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋದ್ರಿಂದ ನಮಗೆ ಇಹದಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ದರಿದ್ರತೆಗಳು ಕೂಡ ದೂರವಾಗುವಂಥದ್ದು, ಪಾರಲೌಕಿಕವಾಗಿರ್ತಕ್ಕಂತಹ ಎಲ್ಲ ದರಿದ್ರತೆಗಳು ದೂರವಾಗುವಂತಹದ್ದು, ಜ್ಞಾನ ಹೇಳುವಂಥದ್ದು ನಮ್ಮಲ್ಲಿ ಅಕ್ಷಯವಾಗಿ ಪ್ರಾಪ್ತವಾಗುವಂಥದ್ದು, ಭಕ್ತಿ ಹೇಳುವಂಥದ್ದು ನಮ್ಮಲ್ಲಿ ಅಕ್ಷಯವಾಗಿ ಪ್ರಾಪ್ತವಾಗುವಂತಹದ್ದು. ಅಷ್ಟೇ ಅಲ್ಲದೆ ಸುಖೋಪಭೋಗಗಳಲ್ಲಿ ವೈಭವವಾಗಿರ್ತಕ್ಕಂತಹ ಜೀವನ ಅಥವಾ ಲಕ್ಷ್ಮಿ ಎಲ್ಲವೂ ಕೂಡ ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲವೂ ಕೂಡ ನಮಗೆ ಅಕ್ಷಯವಾಗಿ ಪ್ರಾಪ್ತವಾಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯವಿಲ್ಲ ಎಂಬುದಾಗಿ ಹೇಳುವಂತಹದ್ದು. ಕೊನೆಯದಾಗಿ ನೆನಪಿಟ್ಟುಕೊಳ್ಳಿ, ಅಕ್ಷಯ ತೃತೀಯ ಅಂತಂದ್ರೆ ಕೇವಲ ಬಂಗಾರವನ್ನು ತೆಗೆದುಕೊಳ್ಳುವಂತಹ ದಿನವಲ್ಲ ಅದು.
ಅದು ನಮ್ಮಲ್ಲಿರತಕ್ಕಂತಹ ಸತ್ಕರ್ಮಗಳನ್ನ, ಭಕ್ತಿಯನ್ನ ಮತ್ತು ಜ್ಞಾನವನ್ನ ಅಕ್ಷಯವಾಗಿ ವೃದ್ಧಿಪಡಿಸಿಕೊಳ್ಳುವಂತಹ ದಿನ ಅದು. ನಾವು ಮಾಡುವಂತಹ ಪ್ರತಿಯೊಂದು ಸಣ್ಣ ದಾನವೂ ಸಹ ಅವತ್ತಿನ ದಿನ, ಸಣ್ಣ ಮಂತ್ರ ಪಠಣವೂ ಸಹ ಅವತ್ತಿನ ದಿನ ಭಗವಂತನ ಅನುಗ್ರಹಕ್ಕೆ ಸಂಪೂರ್ಣವಾಗಿ ಕಾರಣೀಕರ್ತವಾಗುವಂತಹದ್ದು. ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಈ ಅಕ್ಷಯ ತೃತೀಯ ಹೇಳುವಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನ, ಭಕ್ತಿ ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದರಿದ್ರತೆಯನ್ನು ನಿವಾರಣೆಯನ್ನು ಮಾಡಿ ಆ ಜಗನ್ಮಾತೆಯ ಸಂಪೂರ್ಣವಾಗಿದ್ದಿರ್ತಕ್ಕಂತಹ ಅನುಗ್ರಹ ನಮ್ಮೆಲ್ಲರ ಮೇಲೂ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಪುನಃ ಮತ್ತೊಮ್ಮೆ ಯಾರೆಲ್ಲರಿಗೂ ಕೂಡ ಈ ಅಕ್ಷಯ ತೃತೀಯ ದಿನ ಸಿದ್ಧಪಡಿಸಿ ಶಕ್ತಿ ತುಂಬಿದಂತಹ ಲಕ್ಷ್ಮೀ ಗಣೇಶ ಯಂತ್ರದ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಸಹ ನಮ್ಮ ವಾಟ್ಸಪ್ ನಂಬರ್ 9482185527 ನಂಬರಿಗೆ ವಾಟ್ಸಪ್ ನಂಬರಿಗೆ ನಿಮ್ಮ ಹೆಸರನ್ನು ನೋಂದಾಯಿಸಿ ನಿಮ್ಮ ಮನೆಗೆ ಲಕ್ಷ್ಮೀ ಗಣೇಶ ಯಂತ್ರವನ್ನು ತಲುಪಿಸುವಂತಹ ಕೆಲಸವನ್ನು ಶ್ರೀ ವಿದ್ಯಾ ಪ್ರತಿಷ್ಠಾನ ಮಾಡ್ತಾ ಇದ್ದಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂಬುದಾಗಿ ಹೇಳ್ತೇನೆ. ಆ ಜಗನ್ಮಾತೆ ಎಲ್ಲರ ಜೀವನದಲ್ಲಿರ್ತಕ್ಕಂತಹ ದರಿದ್ರತೆಯನ್ನು ದೂರ ಮಾಡಿ ಜಗನ್ಮಾತೆಯ ಅನುಗ್ರಹ ಹೇಳುವಂಥದ್ದು ಎಲ್ಲರ ಮೇಲೂ ಆಗಲಿ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ. ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗ್ತಾ ಇದೆಯೇ? ಅರೆ, ತಲೆನೋವಿನಿಂದ ಬಳಲ್ತಿದ್ದೀರಾ? ಇನ್ಮುಂದೆ ಚಿಂತೆ ಬಿಡಿ, ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀವಿದ್ಯಾ ಕೇಶರಂಜಿನಿ. ಕಿರಿಕಿರಿ ಉಂಟು ಮಾಡುವ ಅರೆ ತಲೆನೋವಿನಿಂದ ನಿಮಗೆ ಅದ್ಭುತ ಉಪಶಮನ ನೀಡುತ್ತದೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆದು ನಿಮ್ಮ ಕೂದಲಿನ ನೈಸರ್ಗಿಕ ಕಪ್ಪನ್ನ ಕಾಪಾಡುತ್ತದೆ. ತಂಪಾದ ಅನುಭವ ನೀಡಿ ತಲೆನೋವಿನಿಂದ ಪರಿಹಾರ ಪಡೆಯಿರಿ. ದಟ್ಟವಾದ ಹೊಳೆಯುವ ಕೂದಲಿಗೆ ಇದು ಅತ್ಯುತ್ತಮ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀವಿದ್ಯಾ ಕೇಶರಂಜಿನಿ ನಿಮ್ಮ ತಲೆಯನ್ನ ಸದಾ ತಂಪಾಗಿರಿಸುತ್ತದೆ ಮತ್ತು ದಿನಪೂರ್ತಿ ನಿಮ್ಮನ್ನ ಉಲ್ಲಾಸದಿಂದ ಇರುವಂತೆ ಮಾಡು. ಬೆರಳೆಣಿಕೆಯಷ್ಟು ಹನಿಗಳ ನಿರಂತರ ಬಳಕೆಯಿಂದ ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಲಾದ 100ಕ್ಕೆ 100 ಸಂಪೂರ್ಣ ಆಯುರ್ವೇದ ತೈಲ. ದಟ್ಟವಾದ, ಆರೋಗ್ಯಕರ ಮತ್ತು ಸುಂದರವಾದ ಕೂದಲಿಗೆ ಶ್ರೀವಿದ್ಯಾ ಕೇಶರಂಜಿನಿಯನ್ನು ಮಾತ್ರ ನಂಬಿ. ಇದು ಬೇರುಗಳಿಂದ ಪೋಷಿಸುತ್ತದೆ, ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಶ್ರೀವಿದ್ಯಾ ಕೇಶರಂಜಿನಿ ಹೇರ್ ಆಯಿಲ್ ಬೇಕಾದವರು ವಾಟ್ಸ್ಆಪ್ ಮುಖಾಂತರ 9482185527ಗೆ ಸಂಪರ್ಕಿಸಿ.